ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಈವ್ನಿಂಗ್. ನಾನು ಇವತ್ತು ಮಂಗಳವಾರ ದಾವಣಗೆರೆಗೆ ಹೊರಟಿದ್ವಿ. ನಂದು ಫೆಬ್ರವರಿ 5ಗೆ ಬರ್ತಡೇ ಇತ್ತು, ಮತ್ತು ಫೆಬ್ರವರಿ 15ಗೆ ಆ್ಯನಿವರ್ಸರಿ ಆಯಿತು ನಮ್ಮದು. ಅದಕ್ಕೋಸ್ಕರ ನಮ್ಮ ಮನೆಯವರು ದಾವಣಗೆರೆಯಲ್ಲಿ ಬಟ್ಟೆ ಕೊಡಿಸ್ತೀನಿ, ಶಾಪಿಂಗ್ ಮಾಡೋಣ ಬನ್ನಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ನನ್ನ ಮಗಳು ಹೊರಟಿದ್ದೀವಿ ಮಂಗಳವಾರ. ಇಲ್ಲಿ ದಾವಣಗೆರೆಯಲ್ಲಿ ಯಾವುದದು ಅಡ್ರೆಸ್ಸು ಗೊತ್ತಿಲ್ಲ ಫ್ರೆಂಡ್ಸ್, ಸಾರಿ ಮರ್ತೋಯ್ತು ಹೇಳೋದು ಅಡ್ರೆಸ್ಸು. ಇದು ಶಾಪಿಂಗ್ ಮಾಲು. ಯಾವುದೇ ತೊಗೊಂಡ್ರೂ ಐಟಮು 180 ರುಪೀಸ್ ಅಂತ ಅಂದರು. 179, ಅಲ್ಲಿಗೆ 180 ರುಪೀಸ್ ಅಂದರು. ಅದಕ್ಕೆ ನಮ್ಮ ಮನೆಯವರು ಯಾವ ಶರ್ಟ್ ತಗೊಳ್ಳಿ ಅಂತೇಳಿ ತೋರಿಸ್ತಾ ಇದ್ದಾರೆ. ಅದರಲ್ಲಿ ಯಾವುದೋ ಅವ್ರ ಸೈಜು ಇರಲಿಲ್ಲ, ಮತ್ತು ಕಲರು ಅವೆಲ್ಲ ಚೆನ್ನಾಗಿ ನಮಗೆ ಯಾವುದೂ ಅನ್ನಿಸ್ಲಿಲ್ಲ. ಅದಕ್ಕೋಸ್ಕರ ಯಾವುದೂ ತಗೊಳ್ಲಿಲ್ಲ ಅವರಿಗೆ. ನನ್ನ ಮಗನಿಗೆ ಮಾತ್ರ ಶರ್ಟು ಮತ್ತು ಪ್ಯಾಂಟ್ ತಗೊಂಡ್ವಿ. ಟೀ ಶರ್ಟು ಫುಲ್ ಸ್ಲೀವ್ಸಿಂದು ಪ್ಯಾಂಟ್ ತಗೊಂಡ್ವಿ. ನಮ್ಮ ಮನೆಯವರಿಗೆ ಅದೇ ಪ್ಯಾಂಟ್ ಹುಡುಕ್ತಾ ಇದ್ದೀವಿ. ಅವರಿಗೆ ಯಾವುದು ಶರ್ಟು ಮ್ಯಾಚ್ ಆಗಲಿಲ್ಲಂಗೆ ಪ್ಯಾಂಟ್ ತಗೊಂಡ್ರೆ ಇಷ್ಟನೇ ಆಗೋಲ್ಲ. ಅದಕ್ಕೋಸ್ಕರ ಅವರು ಇರಲಿ ಬಿಡು, ಬೇಡ ನನಗೇನು ಅಂತೇಳಿ ಸುಮ್ಮನಾದರು. ಅವ್ರಿಗೆ ಶರ್ಟ್ ಫಸ್ಟು ನೋಡಿ ಆಮೇಲೆ ಅದು ಶರ್ಟ್ ಇಷ್ಟ ಆದಮೇಲೆ ಪ್ಯಾಂಟ್ ಸೆಲೆಕ್ಟ್ ಮಾಡಬೇಕಿತ್ತು. ಶರ್ಟ್ ಯಾವುದೋ ಅವರಿಗೆ ಮ್ಯಾಚ್ ಆಗೋಂಥದ್ದು, ಅವರಿಗೆ ಕಲರ್ ಇಷ್ಟ ಆಗಲಿಲ್ಲ. ನನ್ನ ಮಗ ಟೀ ಶರ್ಟ್ ನನಗಿದು ಹೊಸ ಬಟ್ಟೆ ಅಂತೇಳಿ ಅವನು ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ. ನನ್ನ ಮಗಳಿಗೆ ಬರೀ ಚಾಕ್ಲೇಟು ಬಿಸ್ಕೆಟು ಅದೇ ಆಯ್ತು ಇವತ್ತು ಮಂಗಳವಾರ ಪೂರ್ತಿ. ಕೈಯಲ್ಲದೆ ಚಾಕ್ಲೇಟ್ ಹಿಡ್ಕೊಂಡು ತಿಂತಾ ಇದ್ದಾಳೆ ನೋಡ್ರಿ, ಲಾಲಿಪಾಪ್. ಎಲ್ಲ ಅದೇ ಶಾಪಿಂಗ್ ಮಾಡ್ತಾ ಇದ್ದೀವಿ, ನಾನು, ನನ್ನ ಮಗ, ನನ್ನ ಮಗಳು 3 ಜನನು. ಅವ್ರಿಗೆ ಯಾವುದು ಶರ್ಟ್ ಹುಡುಕ್ದೆ, ಅವ್ರ ಸೈಜು ಎಲ್ಲ ಲಾಂಗ್ ಇದ್ವು, ಕಲರು ಎಲ್ಲ ಇತ್ತು ಇವ್ರ ಹತ್ರ ಅದೇ ಥರದ್ದೇ. ಅದೇ ಹುಡುಕ್ತಾ ಇದ್ದಾರೆ. ಅವ್ರು ಕ್ಯಾಮ್ರಾ ಮುಂದೆ ಬರೋದೇ ಇಲ್ಲ ಅಂತಾರೆ. ಅವ್ರನ್ನೆಲ್ಲಾದರೂ ವೀಡಿಯೋ ಮಾಡಿದ್ರೆ ಬೈತಾರೆ ನನಗೆ, ನಾನು ತೆಗಿಬೇಡ ಅಂತೇಳಿ. ಅವ್ರು ಅದಕ್ಕೋಸ್ಕರ ನನ್ನ ಮುಂದೆ ನಿಲ್ತಾನೇ ಇಲ್ಲ. ಮತ್ತು ಮೇಲ್ಗಡೆ ಇದು ಪ್ಲಾಸ್ಟಿಕ್ ಐಟಮ್ಸು ಎಲ್ಲ ಚೆನ್ನಾಗಿದ್ವು. ಎಲ್ಲ ಐಟಮ್ಸ್ಗಳು ಚೆನ್ನಾಗಿದ್ವು. ಆದರೆ 170, 180, 200 ಈ ಥರ ಇದ್ವು ಎಲ್ಲ ಐಟಮ್ಗಳು. ಸ್ಟೀಲ್ ಐಟಮು ಕ್ವಾಲಿಟಿ ಅಂದರೆ ಅದೇ ಅದ್ರ ತಕ್ಕನಂಗೆ, ರೇಟಿಗೆ ತಕ್ಕನಂಗೆ ಕ್ವಾಲಿಟಿಗಳು ಇದ್ದಾವೆ. ಸ್ವಲ್ಪ ಪರವಾಗಿಲ್ಲ ಅದೇ ಐಟಮ್ಗಳು, ಸ್ಟೀಲ್ ಐಟಮ್ಗಳು. ಅದೇ ನಾವು ನೋಡ್ತಾ ಇದ್ದೀವಿ. ಫುಲ್ ಮಂಗಳವಾರ ಇದೇ ಆಯಿತು ಶಾಪಿಂಗ್ ಇವತ್ತು. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಇದೆ, ಇನ್ನೂ ಎಷ್ಟೊಂದು ಇದ್ದಾವೆ, ವಿಡಿಯೋ ಮಾಡಿದ್ದೀನಿ. ಪ್ಲಾಸ್ಟಿಕ್ ಐಟಮ್ಸು, ಸ್ಟೂಡೆಂಟ್ಸಿಂದೆಲ್ಲ, ಮತ್ತು ಮನೆಯಲ್ಲಿ ಯೂಸ್ ಮಾಡೋದೆಲ್ಲ ಐಟಮ್ಸ್ಗಳೆಲ್ಲ ಇದ್ದಾವೆ ನೋಡಿ ಫ್ರೆಂಡ್ಸ್. ಕೃಷ್ಣಂದು ಗೊಂಬೆಗಳೆಲ್ಲ ಎಷ್ಟು ಚೆನ್ನಾಗಿದ್ದಾವೆ, ಡಾಲ್ಗಳು. ಇದು ಆಮೇದು ಗ್ಲಾಸಿಂದಿದು ಚೆನ್ನಾಗಿದೆ ಎಲ್ಲ ಐಟಮ್ಗಳೆಲ್ಲ. ಇದೆಲ್ಲ ಎಲೆಕ್ಟ್ರಿಕ್ ಐಟಮ್ಸ್ ಇವೆಲ್ಲ, ಜಾರು, ಮಿಕ್ಸಿ, ಕುಕ್ಕರ್ಸು ಎಲ್ಲ, ಬಾಕ್ಸ್, ಪ್ಲೇಟ್ಸು, ಗ್ಲಾಸಿಂದೆಲ್ಲ. ಪರವಾಗಿಲ್ಲ ಫ್ರೆಂಡ್ಸ್, 170, 180ಗೆ, 150ಗೆಲ್ಲ. ಅದೇ ಫ್ರೆಂಡ್ಸ್ ನೋಡಿ, ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದ್ದಾವೆ. ಅವೆಲ್ಲ 200, 300 ಇದ್ದವು. 150, 170 ಯಾವುದೂ ಇರಲಿಲ್ಲ. ಚಿಕ್ಕವೆಲ್ಲ 150, 170. ಪರವಾಗಿಲ್ಲ ಅವೆಲ್ಲ. ಅದೇ ಒಂದು ಕಡೆಯಿಂದ ನೋಡ್ತಾ ಇದ್ದೆ. ಬ್ಯಾಗ್ಸು, ಲಂಚ್ ಬ್ಯಾಗ್ ಎಲ್ಲ ಇದ್ದವು ಸ್ಕೂಲ್ಗೆ. ಪರವಾಗಿಲ್ಲ, ಚೆನ್ನಾಗಿದ್ವು ಫ್ರೆಂಡ್ಸ್ ಎಲ್ಲ. 170, 150.
ಕ್ವಾಲಿಟಿ ಚೆನ್ನಾಗಿರೋವೆಲ್ಲ 200 ಮೇಲಿದ್ದು ಫ್ರೆಂಡ್ಸ್. ಇವೆಲ್ಲ 150 170. ಬಾಲ್ಸು ಮಕ್ಕಳಿಗೆ ಆಟಾಡೋಕ್ಕೆ ರಬ್ಬರ್ ಬಾಲು, ಪ್ಲಾಸ್ಟಿಕ್ ಬಾಲ್ಸು, ವೆಜಿಟೇಬಲ್ ಇದು ಟ್ರಾಲಿ ಎಲ್ಲ ಇದು ಫ್ರೆಂಡ್ಸ್. ಇಲ್ಲಿ ಈ ಥರ ನಮ್ಮನೆಯವ್ರು ನನ್ನ ಮೊಬೈಲ್ ತೆಗೆದ್ರೆ ಸಾಕು, ವೀಡಿಯೋ ಮಾಡೋಕ್ಕೆ ತೆಗೆದ್ಲಪ್ಪ, ಹಾಯ್ ಗ್ಯಾಸ್ ಅಂತೇಳಿ ನನಗೆ ಗೇಲಿ ಮಾಡ್ತಾರೆ. ನನ್ನ ಮಗ ಅದ್ರ ಜೊತೆಗೆ ಹಾಯ್ ಸಿಲಿಂಡರ್ ಅಂತ ಅವನು ಅಂತಾನೆ. ಇವೆಲ್ಲ 200 300 ಇತ್ತು ಫ್ರೆಂಡ್ಸ್. ಸ್ಟೀಲ್ದು ಐಟಮ್ಸ್ ಇವೆಲ್ಲ, ಹ್ಯಾಂಡ್ ಬ್ಯಾಗ್ಸು. ನನ್ನ ಮಗಳು ನೋಡಿ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್ ಅಂತೇನೆ, ಅವನು ಹಾಯ್ ಸಿಲಿಂಡ್ರ್ ಅಂತಾನೆ. ನನ್ನ ಮೊಬೈಲ್ ತೆಗೆದಿದ ತಕ್ಷಣವೇ ಅವರು ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ, ಹಾಯ್ ಗ್ಯಾಸ್ ಅಂತ. ನೋಡಿ ಗ್ಯಾಸ್ ಇದೆಲ್ಲ ಬಾಟಲ್ಸ್, ವಾಟರ್ ಬಾಟಲ್ಸ್ ಎಲ್ಲ ಇದ್ದಾವೆ. ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ಎಲ್ಲವು ಐಟಮ್ಸ್ ಎಲ್ಲ, ಎಲೆಕ್ಟ್ರಿಕ್ ಐಟಮ್ಸ್. ಎಕ್ಸ್ಟೆನ್ಷನ್ ಇತ್ತು 200 ಅಂತ ಹೇಳಿದ್ರು, ಅದ್ರ ಮೇಲೆ 250 ಅಂತ ಇತ್ತು ಎಕ್ಸ್ಟೆನ್ಷನ್ನು. ಹಾಟ್ ಬಾಕ್ಸ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದ್ದಾವೆ ಎಲ್ಲ ಕಲರ್ಸು. ಎಲ್ಲ ಐಟಮ್ಸ್ ಎಲ್ಲ ಸೂಪರ್ ಇದ್ದು ಫ್ರೆಂಡ್ಸ್. 250 ಅಂತ ಇತ್ತು ಫ್ರೆಂಡ್ಸ್, ಅದ್ರ ಮೇಲೆ 240. ಕಮ್ಮಿ ಆಯಿತು ಜಾಸ್ತಿ ಆಯಿತು ಗೊತ್ತಿಲ್ಲ ಫ್ರೆಂಡ್ಸ್ ನನಗದು. ಎಲ್ಲ ಐಟಮ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದ್ದು ಫ್ರೆಂಡ್ಸ್. ಬಾಕ್ಸ್ ಎಲ್ಲ ಇದು ಮೇಲೆ 170ಗೆ ಒಂದು ಬಾಕ್ಸ್. ಇದು ಅಕ್ಕಿ ಹಾಕಿಡ್ಕೊಳ್ಳೋಕ್ಕೆ, ಗೋಧಿ ಅವೆಲ್ಲ ಹಿಟ್ಟು ಹಾಕಿಡ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದ್ದು ಫ್ರೆಂಡ್ಸ್. ಇದು ಯಾವುದು ಅಂತ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ನನಗೆ, ಏನು ಹಾಕಿಡಬೇಕು ಅಂತ. ಮಾತ್ರ ಮೊಟ್ಟೆ ಇಡೋದು ಅಂತ ಗೊತ್ತಾಯಿತು. ನನ್ನ ಮಗಳನ್ನ ಹಿಡ್ಕೊಳಕ್ಕೆ ಅಂತೇಳಿ ನಾನು ಓಡೋಗ್ತಿದ್ದೀನಿ ಫ್ರೆಂಡ್ಸ್. ನನ್ನ ಮಗಳು ಮತ್ತೆ ಬೀಳ್ತಾಳೆ ಅಂತೇಳಿ ಮೇಲಿಂದ. ಎಲ್ಲ ಐಟಮ್ಸ್ ಎಲ್ಲ ಚೆನ್ನಾಗಿದ್ವು ಫ್ರೆಂಡ್ಸ್. ಒಳಗಡೆ ಪ್ಲಾಸ್ಟಿಕ್ ಐಟಮು, ಸ್ಟೀಲ್ ಐಟಮ್ ಚೆನ್ನಾಗಿದ್ವು. ಬಟ್ಟೆ ಕ್ವಾಲಿಟಿ ಸ್ವಲ್ಪ ಪರವಾಗಿಲ್ಲ, ದೊಡ್ಡವ್ರದ್ದು. ಸ್ಟೀಲ್ ಐಟಮ್ಸ್ ನೋಡಿ ಫ್ರೆಂಡ್ಸ್, ಅದು ಅಷ್ಟೇ. ಅವೆಲ್ಲ 170 150 200 ಇದೆ ಫ್ರೆಂಡ್ಸ್. ಇದು ನಾನ್ ಸ್ಟಿಕ್ ತವಾಸು. ಬಾಕ್ಸು, ಟಿಫನ್ ಬಾಕ್ಸ್ ಎಲ್ಲ ಇದ್ದಾವೆ. ಅದ್ರ ಮೇಲೆ ಇದೆ 300 200 150. ಅವೆಲ್ಲ ತೆಳ್ಳಗಿದ್ದಾವೆ ಫ್ರೆಂಡ್ಸ್. ನಾನು ನೋಡಿದೆ 170 150 ಕ್ವಾಲಿಟಿ ತಕ್ಕನಂಗೆ ರೇಟ್ ಇದ್ದಾವೆ. ತೆಳ್ಳು ಇದು, ಅದಕ್ಕೋಸ್ಕರ ಒಂದು ತಗೊಂಡಿಲ್ಲ ನಾನು. ಬಾಣಲಿ ಇದು ಚೊಂಬು ಚೆನ್ನಾಗಿತ್ತು, ದಪ್ಪ ಕ್ವಾಲಿಟಿ ಚೆನ್ನಾಗಿತ್ತು ಫ್ರೆಂಡ್ಸ್. ಅದು ನನ್ನ ಮಗಳು ಇಲ್ಲೆಲ್ಲ ನಾನು ನೋಡಿ ಬರೋ ಅಷ್ಟರಲ್ಲಿ ಅಲ್ಲಿ ಗೊಂಬೆಗಳ್ನ ಹಿಡ್ಕೊಂಡೆಲ್ಲ ಆಟಾಡ್ತಿದ್ಲು ಫ್ರೆಂಡ್ಸ್ ಅವಳು.
ನಾನು ನನ್ನ ಮಗಳಿಗೆ ನನ್ನ ಮಗನಿಗೆ ಅಂತೇಳಿ 2 ಲೋಟ ತಗೊಳ್ಳೋಣ ಅಂತೇಳಿ ತಗೊಂಡೆ. ನಮ್ಮ ಮನೆಯವರು ₹60 ಒಂದೊಂದು ಲೋಟಕ್ಕೆ ಜಾಸ್ತಿ ಆಯಿತು ರೇಟು ಅಂತಂದ್ರೆ ಸುಮ್ಮನೆ ಇಟ್ಟೆ. ತಗೊಂಡಿದ್ದೆ ಕೈಗೆ, ಮತ್ತು ನಮ್ಮ ಮನೆಯವ್ರು ಆ ಥರ ಹೇಳಿದ್ದಕ್ಕೆ ಬೇಡ ಬಿಡು ಅಂತೇಳಿ ಇಟ್ಟೆ ಮತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಗೊಂಬೆ ಹತ್ರ ಯಾವ ಥರ ಆಟ ಆಡ್ತಾ ಇದ್ದಾಳೆ ಅಂತ. ಮ್ಯಾಟ್ ಎಲ್ಲ ಇದೆ, ಬಾಕ್ಸು, ಮ್ಯಾಟ್ಸು, ಮಕ್ಕಳಿಗೆ ಆಟ ಆಡೋದು ಐಟಮ್ಸು, ಪೆನ್ನು, ರಬ್ಬರ್ಸು ಎಲ್ಲ ಇದಾವೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ನನ್ನ ಮಗಳು. ಇದೆಲ್ಲ ಚಪ್ಪಲ್ಸು. ನಾನು ತೊಗೊಳ್ಳೋಣ ಅಂತ ನೋಡಿದೆ, ಎಲ್ಲ 300 200 ಅಂತ ಇತ್ತು. ಅದಕ್ಕೋಸ್ಕರ ಒಂದು ತೊಗೊಳ್ಲಿಲ್ಲ ಫ್ರೆಂಡ್ಸ್. ನಾನು ನೋಡಿದೆ, ನನ್ನ ಸೈಜು ಇರಲಿಲ್ಲ, ನನಗೆ ಯಾವುದೂ ಇಷ್ಟನೂ ಆಗಲಿಲ್ಲ. ಅದಕ್ಕೋಸ್ಕರ ತಗೊಳ್ಲಿಲ್ಲ ಫ್ರೆಂಡ್ಸ್ ನಾನು. ಅದೇ ಟ್ರೈ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನನ್ನ ಮಗನಿಗೆ ಮೊನ್ನೆ ತಾನೇ ಕೊಡಿಸಿದ್ದೆ ಚಪ್ಪಲು, ಮತ್ತು ಅವನು ಇವೆಲ್ಲ ಚಪ್ಪಲ್ ನೋಡಿ ನನಗೆ ಬೇಕು ಅಂತ ಹಠ ಮಾಡ್ತಿದ್ದ. ಲಾಸ್ಟಿಗೆ ಅವನಿಗೇನು ಕೊಡಿಸ್ಲಿಲ್ಲ. ಅವ್ನ ಬರ್ತಡೇ ಇದೆ 24ಕ್ಕೆ, ಫೆಬ್ರವರಿ 24ಕ್ಕೆ. ಅದಕ್ಕೋಸ್ಕರ ಬಟ್ಟೆ ತಗೊಂಡ್ವಿ ಅವನಿಗೆ. ನಮ್ಮನ್ನು ಜಾಸ್ತಿ ಆಯಿತು, ಬೇಡ ಅಂತಂದ್ರೆ ಅದಕ್ಕೆ ವಾಪಸ್ ಕೊಟ್ಟೆ. ಲೇಟ್ ಬರೋಗಪ್ಪ ಅಂತೇಳಿ ನನ್ನ ಮಗನಿಗೆ ಹೇಳಿದೆ, ಬಿಟ್ಟು ಬಂದ ಹೋಗಿ. ನೋಡಿ ಫ್ರೆಂಡ್ಸ್, ಈ ಥರ ಇದೆ ಚಪ್ಪಲು. ಅದಿರೋದು ನೀರಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಜಾರಿ ಬಿದ್ದರೆ ಮುಗೀತು ಅಂತೇಳಿ ನಮ್ಮ ಮನೆಯವ್ರು ಬೇಡ ಈ ಥರ ಪ್ಲಾಸ್ಟಿಕ್ ಐಟಮ್ಸ್ ಅಂತೇಳಿ ಕೊಡಿಸ್ಲಿಲ್ಲ. ಅದು ಬೇಡ ಅಂತಂದ್ರು, ಬೇರೆ ತೊಗೊಂಡೆ ಫ್ರೆಂಡ್ಸ್. ಅದು ಇದೂ ಚೆನ್ನಾಗಿರಲಿಲ್ಲ ಫ್ರೆಂಡ್ಸ್, ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅದು. ಅದಕ್ಕೋಸ್ಕರ ತಗೊಳ್ಲಿಲ್ಲ. ಲೇಡೀಸಿಗೆಲ್ಲ ಯಾವ ಥರ ಇಷ್ಟ ಆಗುತ್ತೆ ಅಂತ ಗೊತ್ತಲ್ಲ ಫ್ರೆಂಡ್ಸ್ ನಿಮಗೆ. ಇದು ಒಂದು ಸತಿ ನೋಡಿದೆ, ಅದರಲ್ಲಂತೂ ಕಾಲೇ ಹೋಗ್ತಾ ಇಲ್ಲ ಫ್ರೆಂಡ್ಸ್. ಅದು ಚೆನ್ನಾಗಿತ್ತು, ಆದರೆ ಕಾಲೇ ಹೋಗ್ತಾ ಇಲ್ಲ ಅದರಲ್ಲಿ. ನನ್ನ ಮಗಳನ್ನು ಹಾಕೊಂಡು ನೋಡ್ತಾ ಇದ್ದಾಳೆ ಆ ಚಪ್ಪಲನ್ನು. ಅದೇ ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ಅದೇ ನನಗೆ ಯಾಕೋ ಚಪ್ಪಲಿ ಇಷ್ಟ ಆಗಲಿಲ್ಲ. ನಮ್ಮ ಮನೆಯವರು ಯಾವುದು ಬೇಡ ಅಂದರೆ ಬಾ ಅಂತೇಳಿ ವಾಪಸ್ ಕರ್ಕೊಂಡೋದ್ರು. ಅಲ್ಲಿಂದ ಮತ್ತೆ ಅದೇ ದಿನ ದಾವಣಗೆರೆಯಲ್ಲಿ ಅವರೆಕಾಳು ಮೇಳ ಇತ್ತು ಫ್ರೆಂಡ್ಸ್. ಅದು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್ ಅದನ್ನು. ಇದು ಶಾಪಿಂಗಿಂದೆ ಒಂದು ದಿನ ಎಲ್ಲ ಪೂರ್ತಿ ಆಯ್ತದು. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಐಟಮ್ಸ್ ಇದ್ದಾವೆ. ಚೆನ್ನಾಗಿತ್ತು ಎಲ್ಲ. 180 ರುಪೀಸಿಗೆ ಅಂದರೆ ಪರವಾಗಿಲ್ಲ, ಕೊಡ್ಬೋದು ಅಂತ ನನಗನ್ಸುತ್ತೆ. ನೋಡಿ, ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಗೊತ್ತಿಲ್ಲ.